ಸರ್ ನಾವು ನಿಮ್ಮಷ್ಟು ಇವನು ಸರ್ ಶಿಕ್ಷೆ ಎಷ್ಟು ಬೇಕಾಗುತ್ತೆ ಸರ್, ನ್ಯಾಯಮೂರ್ತಿಗಳಿದ್ದಾರೆ ಸರ್. ಸರ್ ಇವ್ರು ಹಾಕೋತ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷೆ ಕೊಡೋಕ್ಕಾಗಲ್ಲ ಸರ್. ನ್ಯಾಯಾಲಯ ತೀರ್ಮಾನ ತಗೊಳ್ತದೆ. ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಇಲ್ಲಿ ಸರ್ ಕಾನೂನು ದಯವಿಟ್ಟು ಶಿಕ್ಷೆ ಮಾಡುತ್ತೆ. ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ, ಶಿಕ್ಷೆ ಆಗಲ್ಲ ಅಂತ. ಶಿಕ್ಷೆ ಆಗುತ್ತೆ ಅಂದ್ರೆ ನೀವು ಯಾರು ತೊಟ್ಟೋದ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡಬೇಕು. ಅವ್ರ ಮನೆ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ ಮಗು ತಗೊಂಡು ಹೋದ ತಕ್ಷಣ ತಪ್ಕೊಂಡು, ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂದೆ ಅದ ಮಾತಾಡ್ತಾರಲ್ಲ ಅವರು ಅದೇ ತರ ನಡ್ಕೋಬೇಕು. ಯಾರೋ ಮಾತಾಡೋದು ತನ್ನ ಹೆಂಡತಿ ತೆಗಿತಾಪ ತಪ್ಕೊಂಡು ಕೂತಿರ್ತೀರ, ಅದು ತಪ್ಪಲ್ವಾ? ಇವರೊಬ್ಬರೇ ಮಾಡಿ ತಪ್ಪು ಎಲ್ಲರಿಂದಾಗುತ್ತೆ. ಅದರಿಂದ ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ನಾವೇನೇ ಮಾಡಬೇಕಾದ್ರು ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ರೆ ಮಾತ್ರ. ನ್ಯಾಯಾಲಯಕ್ಕೆ ಏನು ಬೇಕು? ದಾಖಲೆ ಬೇಕು. ದಾಖಲೆ ಸರ್ ದರ್ಶನು ನೀವೆಲ್ಲ ಅಂದ್ಕೊಂಡೆ ಕೆಟ್ಟವ್ರಲ್ಲ ಅಂದರೆ ಅವ್ರಿಗೆ ಒಳ್ಳೇದು ಮಾಡಿಕೊಡ್ತಾರೆ. ಒಳ್ಳೇದು ಮಾಡಿದ್ದಾರೆ ಚಿತ್ರರಂಗಕ್ಕೆ ತುಂಬ 50 ಲಕ್ಷ. ಯಾರ ನೀವಂತ ಸರ್ ನಿಮ್ಮನ್ನು ಕೆಲವರು ಹೇಳ್ತಾವ್ರೆ ದರ್ಶನ ಗಂಗಾ ಬರ್ತದೆ, ಶಿಕ್ಷಾ ಬರ್ತದೆ. ಏತ್ಗಾಗುತ್ತೆ ಸರ್? ಅವ್ರು 8ನೇ ಸ್ಥಾನದಲ್ಲಿ ಇದ್ರೆ 7ನೇ ಸ್ಥಾನ 7ನೇ ಸ್ಥಾನ ಅದೇನೇ ನಮಗೆ ಗೊತ್ತಿಲ್ಲ. ನಮಗೆ ನೋಡ್ದಂಗೆ ದರ್ಶನ್ ಒಳ್ಳೇದು ಮಾಡಿದ್ರೆ ಒಳ್ಳೆ ಸ್ನೇಹಜೀವಿ. ಕೆಲವು ಸ್ನೇಹಿತ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಚಿತ್ರರಂಗ ಒಳ್ಳೇದಾಗಬೇಕು. ಒಂದು ಮಾಹಿತಿ